ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಮತ್ತು ಶಿವರಾಜ್ ಸಂಗಡಿಯವರು ಅವತ್ತು ಅದನ್ನು ವಹಿಸಲಿದ್ದಾರೆ. ದಾನಿಗಳಿಗೆ ಸನ್ಮಾನ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಸಾಹೇಬರು ಮತ್ತು ಬೋಸರಾಜ್ ಅವರು ಅವತ್ತು ಅದನ್ನು ವಹಿಸಲಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕೆ.ಟಿ. ಪಾಟೀಲ್, ವಿಜಯಾನಂದ ಕಾಶಪ್ಪನವರು, ಬಿ ಚಿಮನಕಟ್ಟೆ ಅವರು, ಎಸ್.ಆರ್. ಗವಿಯಪ್ಪ ಅವರು, ಟಿ.ಜಿ. ಗೋವಿಂದಪ್ಪ ಅವರು, ಬಿ.ಎಚ್. ಶ್ರೀನಿವಾಸ್ ಅವರು, ಅಭಯ್ ಪ್ರಸಾದ್ ರವರು, ಜಿ.ಎನ್. ಗಣೇಶ್ರವರು ಮತ್ತು ಪಿ.ಆರ್. ಗಿರಿಯಪ್ಪ ಅವರು, ಉಮಾಶ್ರೀ ಅವರು, ಸುನೀಲ್ ಗೌಡ ಪಾಟೀಲ್ರು, ಎಸ್.ಆರ್. ಪಾಟೀಲ್ರು, ಎಚ್.ಎಂ. ರೇವಣ್ಣ ಅವರು, ಎಸ್.ಸಿ. ನಂಜೇಮಠರು, ಕೀರ್ತಿ ಗಣೇಶ್ ಅವರು, ಬಿ.ಜಿ. ಗಣೇಶ್ ಅವರು, ನಾಗೇಂದ್ರ ಪ್ರಸಾದ್ ಅವರು ಇವರು ವಹಿಸಿದ್ದಾರೆ. ಮತ್ತು ನೂತನವಾಗಿ ಶಾಸಕರಾಗಿರ್ತಕ್ಕಂಥ ಸಹೋದರ ಉಮೇಶ್ ಮೇಟಿ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಸಂದರ್ಭಿಸ್ತೀನಿ. ಸುಮಾರು ಈ ಒಂದು 50,000 ರಿಂದ 50,000 ಜನಸಂಖ್ಯೆ ಬರ್ತಕ್ಕಂಥ ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆಯನ್ನು ಊಟದ ವ್ಯವಸ್ಥೆ ಇರಬಹುದು, ಈ ವಾಸ್ತವ್ಯ ವ್ಯವಸ್ಥೆ ಇರಬಹುದು, ಎಲ್ಲವನ್ನೂ ಕೂಡ ಸಮಿತಿಯವರು ಅಚ್ಚುಕಟ್ಟಿನಿಂದ ಮಾಡಿದ್ದೇವೆ ಅಂತಕ್ಕಂಥ ಅಲ್ಲ ನಿಮ್ಮ ಹೆಸರೇನ್ರಿ? ಲಚ್ಚವ್ರಿ. ಅಡ್ರೆಸ್ ರೀ ಬೆಳ್ಳಿಕಂಡ್ಯಾರ. ಯಾವುದು ಮುದನೂರು ಅಲ್ರಿ? ಬದಾಮ್ ತಾಲೂಕು ಏನು? ಬದಾಮ್ ತಾಲೂಕು ಮುದನೂರ್ನಾರ ಊರು ಬೆಳ್ಳಿಕಂಡಿ. ಎಷ್ಟು ಇತ್ತು ಬಂಗಾರ? ಅದು ಅರ್ಧದಲ್ಲಿ ಅಂದಾಜು ಎಷ್ಟು ಆಗ್ಬೋದು ಅಮೌಂಟ್? ಸುಮಾರು ಒಂದು 1.5 ಲಕ್ಷ ಆಗ್ಬೋದು ಅಮೌಂಟ್. ಒಂದು ಕನಿಷ್ಠ ಒಂದು 1.5 ಲಕ್ಷ ಆಗತ್ತೆ. ಅದು ಈಗ ನಿಮ್ಮ ಹುಸೇನ್ ಸಾಬ್ ಅವ್ರ ನಿಮ್ಮ ಬಂಗಾರ ನಿಮ್ಗೆ ವಾಪಸ್ ಕೊಟ್ಟಾರ. ಅದ್ರ ಸಂಬಂಧ ಏನಪ್ಪ, ಈಗಿನ ಕಾಲದಲ್ಲಿ ಯಾರು ಸಿಕ್ಕರು ಕೊಡೋದಿಲ್ಲ. ಆದ್ರೆ ಈ ಹುಸೇನ್ ಸಾಬ್ ಏನಪ್ಪ ಅಂದ್ರೆ ನಿಯತ್ತಿಂದ ಕೊಟ್ಟಾರ. ಅದ್ರ ಸಂಬಂಧ ಅದ್ರ ಬಗ್ಗೆ ಏನಾರ ಒಂದೆರಡು ಮಾತು ಹೇಳ್ತಾರೆ. ಮಂದಿ 4 ಮಂದಿ